ಮಾತ್ರ ಬಿಡಬೇಡ, ತೊಂದರೆ ಕೊಡ್ತಾವ. ಜಸ್, ಈಗ ನಾವು ಗಮನಿಸ್ತಾ ಇದ್ದೀವಿ ದರ್ಶನ್ ಇರುವಂಥ ವಾಹನ ನೇರವಾಗಿ ಇಲ್ಲಿಂದ ಫ್ಲೇವರ್ ಮೇಲೆ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ದರ್ಶನ್ ಹಾಗೂ 4 ಆರೋಪಿಗಳನ್ನು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ನೇರವಾಗಿ ಕರೆದುಕೊಂಡು ಹೋಗ್ತಾ ಇದೆ. ಮಾರ್ಕೆಟ್ ಫ್ಲೇವರ್ ಮೇಲೆ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಮಾರ್ಕೆಟ್ ಫ್ಲೇವರ್ ಮೇಲೆ ಇರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಲೆಫ್ಟ್ 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 ಬ್ಲೂ ಕಲರ್ ಶರ್ಟ್. ಎಸ್, ಈಗ ಈ ಒಂದು ವಾಹನದಲ್ಲಿ ದರ್ಶನ್ ಇರುವಂತ ನೋಡಿಲಿ. ಈಗ ಇಲ್ಲಿ ದರ್ಶನ್ ಕೂತಿರುವಂತದನ್ನು ನಾವು ಈಗ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ದರ್ಶನ್ ಹೋಗ್ತಾ ಇದ್ದಾರೆ. ಈ 2 ದಿನ ಪ್ರಮುಖವಾಗಿ ಏನೆಲ್ಲ ಮಾಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಕಡೆ ಈಗ ಈ ಒಂದು ವಾಹನದಲ್ಲಿ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನು ಕರ್ಕೊಂಡು ಹೋಗಲಾಗ್ತಾ ಇದೆ. 4 ಆರೋಪಿಗಳನ್ನು ಕರ್ಕೊಂಡು ಹೋಗಿ ಇವತ್ತು ರಾತ್ರಿಯಿಂದಲೇ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಾರೆ. ಈ ಮುಂದಿನ 2 ದಿನ ಅಂದರೆ 22ನೇ ತಾರೀಕು ಸಂಜೆ 5 ಗಂಟೆವರೆಗೂ ಕೂಡ ಆರೋಪಿಗಳು 4 ಜನ ಆರೋಪಿಗಳು ಕಸ್ಟಡಿಯಲ್ಲಿ ಇರ್ತಾರೆ. 4 ಜನರನ್ನು ಕೂಡ ಕಸ್ಟಡಿಯಲ್ಲಿ ಇಟ್ಟುಕೊಂಡು ಒಂದಷ್ಟು ವಿಚಾರಣೆಗಳನ್ನು ಒಳಪಡಿಸ್ತಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದಷ್ಟು ವಾದವನ್ನು ಮಂಡಿಸ್ತಾ ಇದ್ರು. ಅಲ್ಲಿ ಪ್ರಮುಖವಾಗಿ ಮೊಬೈಲನ್ನು ರಿಕವರಿ ಮಾಡಬೇಕಾಗಿದೆ. ಹಾಗಾಗಿ ನಮಗೆ ಆರೋಪಿಗಳು ಬೇಕು ಅಂತ ಹೇಳಿ ನನ್ನ ಮುಂಭಾಗದಲ್ಲಿ ದರ್ಶನ್ ಇರುವಂಥ ಪೊಲೀಸ್ ವಾಹನ ಈಗ ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ಈಗ ಮಾರ್ಕೆಟ್ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಫ್ಲೇವರ್ ನಿಂದ ಹೋಗ್ತಾ ಇರುವಂಥದ್ದು ಬಾಲಗಂಗಾಧರನಾಥ ಫ್ಲೇವರ್ ಮೇಲೆ ಇರುವಂಥ ದೃಶ್ಯ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇದಾದ ಬಳಿಕ ನೇರವಾಗಿ ನಾಯಂಡಹಳ್ಳಿಗೆ ಹೋಗಿ ನಾಯಂಡಹಳ್ಳಿಯಿಂದ ಅಲ್ಲಿಂದ ನಂತರ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಲಾಗುತ್ತೆ. 4 ಜನ ಆರೋಪಿಗಳು ಈಗ ಇಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಂದು ಕಡೆ 4 ಜನ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಅಂತ ಹೇಳ್ತಾ ಇನ್ನುಳಿದಂಥ ಒಂದಷ್ಟು ಜನ ಉಳಿದ ಆರೋಪಿಗಳೆಲ್ಲರೂ ಕೂಡ ಪ್ರಮುಖವಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದತ್ತ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಸೊ ಅಂದರೆ ಇಲ್ಲಿ ನಾವು ಗಮನಿಸ್ಬೋದು ನೋಡಿ, ದರ್ಶನ್ ವಿನಯ್ ನೋಡಿ, ವಿನಯ್ ಕೂಡ ಈ ಒಂದು ಸ್ಟೋನಿ ಬ್ರೂಕ್ ಹೋಟೆಲ್ನ ಮಾಲೀಕ ಕೂಡ ಆಗಿದ್ದಾನೆ. ವಿನಯ್ ಆತನನ್ನು ಕೂಡ ಈಗ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ವಿನಯನ್ನು ಕೂಡ ಜೊತೆಯಲ್ಲಿ ಇರಿಸಿಕೊಂಡು ಕರ್ಕೊಂಡು ಹೋಗ್ತಾ ಇರುವಂಥ ಈ ಒಂದು ವಾಹನದ ಹಿಂಬದಿಯಲ್ಲಿ ನಾವಿದ್ದೀವಿ. ಅವರನ್ನು ಫಾಲೋ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ದರ್ಶನ್, ವಿನಯ್, ಧನ್ರಾಜ್, ಪ್ರದೋಷ್, ಈ ಧನ್ರಾಜ್ ಏನಿದ್ದಾನೆ, ಈತ ಧನ್ರಾಜ್ ಪ್ರಮುಖವಾಗಿ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕನ್ನು ಕೊಟ್ಟು ಆತ ಚಿತ್ರಹಿಂಸೆಯನ್ನು ಕೂಡ ಕೊಟ್ಟಿದ್ದ. ಜೊತೆಗೆ ಆತ ಮೆಗ್ಗಾರ್ ಮೆಷಿನನ್ನು ಎಲ್ಲೋ ಒಂದು ಕಡೆ ಬೇರೆ ಕಡೆ ಬಿಸಾಡಿ ಆ ಮೆಗ್ಗಾರ್ ಮೆಷಿನನ್ನು ಆ ನಂತರ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು, ಸೀಸನ್ನು ಕೂಡ ಮಾಡಿದರು. ಈಗ ಆ ಒಂದು ವಿಚಾರವನ್ನು ಕೂಡ ಇಟ್ಟುಕೊಂಡು ಧನ್ರಾಜನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ಬೋದು. ಮತ್ತೊಂದು ವಿಚಾರ ಅಂತಂದರೆ ಇಲ್ಲಿ ವಿನಯ್ ಏನಿದ್ದಾನೆ ಮತ್ತು ಪ್ರದೋಷ್ನ ಪಾತ್ರ ಏನು ಅಂತಂದರೆ ಇಲ್ಲಿ ಹಣವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಹಣವನ್ನು ಪ್ರದೋಷ್ A13 ಆರೋಪಿ ಆಗಿರುವಂಥ ಪ್ರದೋಷ್ ಹಣವನ್ನು ಕೊಟ್ಟು ಆತ ಆರೋಪಿಗಳಿಗೆ 5 ಲಕ್ಷ ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದ. ಆ ಹಣ ಯಾರ ಹತ್ರ ತೊಗೊಂಡೋಗಿದ್ರು ಅದೆಲ್ಲವನ್ನು ಕೂಡ ಸೀಸ್, ಅಂದರೆ ಈ ಪ್ರಕರಣದಲ್ಲಿ ಇಲ್ಲಿಯವರೆಗೂ 30 ಲಕ್ಷ ಹಣವನ್ನು ಸೀಸ್ ಮಾಡುವಂಥ ಕೆಲಸವನ್ನು ಮಾಡಿದರು. ಸೊ ಹಾಗಾಗಿ ಇದೆಲ್ಲವನ್ನು ಹೊರತುಪಡಿಸಿ ಒಂದು ಕಡೆ ಮೊಬೈಲ್ ಫೋನ್ ಪ್ರಮುಖವಾಗಿ ಬೇಕಾಗಿರುವಂಥದ್ದು ರೇಣುಕಾ ಸ್ವಾಮಿಯ ಮೊಬೈಲ್ ಇಲ್ಲಿಯವರೆಗೂ ಕೂಡ ಪತ್ತೆಯಾಗಿಲ್ಲ. ಪೊಲೀಸರು 3 ದಿನ ಕಾಲ ಆ ಒಂದು ಮೋರಿಯಲ್ಲಿ ಸಾಕಷ್ಟು ಹುಡುಕಾಟವನ್ನು ನಡೆಸಿದ್ರು ಕೂಡ ಆ ಮೊಬೈಲ್ ಸಿಕ್ಕಿಲ್ಲ. ಆದರೆ ಇವತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಅದೇ ವಾದವನ್ನು ಮಂಡಿಸಿದ್ರು. ನಮಗೆ ರೇಣುಕಾ ಸ್ವಾಮಿ ಬಳಕೆ ಮಾಡ್ತಾ ಇದ್ದಂಥ ಫೋನ್ ಇಂಪಾರ್ಟೆಂಟ್, ಆ ಫೋನನ್ನು ರಿಕವರಿ ಮಾಡಬೇಕು, ಹಾಗಾಗಿ ನಮಗೆ ಫೋನ್ ಹುಡುಕುವಂಥ ಕೆಲಸವನ್ನು ಮಾಡಬೇಕು, ಆರೋಪಿಗಳು ಬೇಕು ಕಸ್ಟಡಿಗೆ ಅಂತೇಳಿ ತಿಳಿಸಿ ಆ ಒಂದು ಕೆಲಸವನ್ನು ಮಾಡಿದರು. ಈಗ ನಮ್ಮ ಮುಂಭಾಗದಲ್ಲಿ ಇದರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನ ಬಳಿ ಈಗ ದರ್ಶನ್ ಇರುವಂಥ ಪೊಲೀಸ್ ವಾಹನ ತೆರಳ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಈಗ ಇಲ್ಲಿಂದ ನೋಡಿ, ಇಲ್ಲಿ ಪೊಲೀಸ್ ವಾಹನ ಈಗ ಹೋಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಲಾಗುತ್ತೆ. ನಟ ದರ್ಶನ್
ಜೊತೆಗೆ ಪವನ್, ಧನ್ರಾಜ್ ಹಾಗೆ ವಿನಯ್. ಈ ವಿನಯ್ನ ಪಾತ್ರ ಏನು ಅಂತ ಅನ್ನೋದಾದ್ರೆ, ಅವತ್ತು ಕೊಲೆ ಆಗೋದಕ್ಕಿಂತ ಮುಂಚೆ ಈ ಆರೋಪಿಗಳೆಲ್ಲರೂ ಕೂಡ ಕೂತು ಪಾರ್ಟಿಯನ್ನ ಮಾಡಿದ್ರು. ಎಲ್ಲಿ ಸ್ಟೋನಿ ಬ್ರೂಕ್ ಅನ್ನುವ ರೆಸ್ಟೋ ಬಾರ್ನಲ್ಲಿ ಪಾರ್ಟಿಯನ್ನ ಮಾಡಿದ್ರು. ಆ ಪಾರ್ಟಿಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ವಿನಯ್ ಕೂಡ ಇದ್ರು, ದರ್ಶನ್ ಕೂಡ ಇದ್ರು, ಜೊತೆಗೆ ಪವನ್ ಕೂಡ ಅಲ್ಲೇ ಬಂದು ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದೀವಿ ಅನ್ನುವ ಮಾತನ್ನು ಕೂಡ ಹೇಳಿದ್ರು. ಸೊ ಇದರ ಜೊತೆಯಲ್ಲಿ ಆ ಒಂದು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡೋದಕ್ಕಿಂತ ಮುಂಚೆ ಏನು ಇವರು ಪಾರ್ಟಿಯನ್ನ ಮಾಡಿದ್ರು, ಆ